ಉದ್ಯಾನ ನಗರಿ ಬೆಂಗಳೂರು, ಇಲ್ಲಿ ಅವರೇ ಮೇಳ, ಅವರೇ ಉತ್ಸವ, ಅವರೇ ವೈಭವ, ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಅಷ್ಟು ಸುಸಜ್ಜಿತವಾಗಿ ಅವರೇ ಮೇಳ ಆಯೋಜನೆ ಮಾಡಿದ್ದಾರೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನವರು. ಅಂದರೆ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಬಲವಾದ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಒಂದು ವರ್ಷ ನಡ್ಸ್ಕೊಂಡು ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಈ ವರ್ಷ ಅಂದರೆ 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ಅವರೇ ಮೇಳ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ. ಹಾಗಾದರೆ ಇದು ಆಯೋಜನೆ ಮಾಡಿದ್ದು ಅಂದರೆ ಇದರ ಫೌಂಡರ್ ಆಗಿರುವಂತಹ ಶ್ರೀಮತಿ ಗೀತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ನಮಸ್ತೆ ಅಮ್ಮ. ಅವರೇ ಮೇಳ ಈ ಸತಿ 25ನೇ ವರ್ಷ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಹೇಳೋದಾದರೆ? ನಾನು ಸ್ಟಾರ್ಟಿಂಗಲ್ಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು 100-150 ರೂಪಾಯಿ ವ್ಯಾಪಾರ ಆದರೆ ಸಾಕು. ಅಂದರೆ ನಾನು ಚಿಕ್ಕವರಿಂದನೂ ತುಂಬ ಕಷ್ಟಪಟ್ಟೆ ಬೆಳೆದಿದ್ದೀನಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅಂತಲೇ ಮಾವಳಿನಲ್ಲಿ ಸಣ್ಣ ಮನೆಯಲ್ಲಿ 30,000 ಸಾಲ ಮಾಡಿ ಬಂಡವಾಳ ಹಾಕಿ ಒಂದು 2 ವರ್ಷ ತುಂಬ ಕಷ್ಟಪಟ್ಟೆ. ನಮ್ಮ ಯಜಮಾನರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿದ್ದರು. ಅವರು 8 ತಿಂಗಳು 1 ವರ್ಷ ಆ ಥರ ಜಾಂಬೂರಿ ಕ್ಯಾಂಪು ಆ ಥರ ಹೊರಟೋಗೋರು. ಸೊ ನನ್ನ ಮಕ್ಕಳ ಭವಿಷ್ಯತ್ಗೋಸ್ಕರ ನಾನು ಕಾಂಡಿಮೆಂಟ್ ಸ್ಟಾರ್ಟ್ ಮಾಡಿದ್ದು. ಕ್ರಮೇಣ ನಮ್ಮ ರೈತರು ವಿ ಪುರಮಲ್ಲಿ 100 ಲೀಟ್ರು 200 ಲೀಟ್ರು ಆ ಥರ ತಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಅಲ್ಲಿ ಇಟ್ಕೊಳ್ಳೋರು. ಅಷ್ಟು ಜನಗಳಿಗೆ ಇದಕ್ಕೆ ಬೆಳೆ ಇಲ್ಲಿ ಈ ಕಡೆ ಸಿಗುತ್ತೆ, ಈ ಥರ ಮಾಡ್ಕೋಬೋದು ಅನ್ನೋದು ಗೊತ್ತಿರಲಿಲ್ಲ. ನನಗೆ ನಮ್ಮ ಮನೇಲಿ ಉಪ್ಪಿಟ್ಟು, ಚಿತ್ರಾನ್ನ, ಇದಕ್ಕೆ ಬೆಳೆ ಸಾಂಬಾರು, ಅವರೆಕಾಳು ಸಾರು ಅಷ್ಟೇ ಮಾಡ್ತಿದ್ದಿದ್ದು ನನಗೂ ಗೊತ್ತಿರೋದಷ್ಟೇ. ಆಮೇಲೆ ನನಗೆ ಇವರು ಇದಕ್ಕೆ ಬೆಳೆನ ಮೋರಿಗೆ ಸುರಿದ್ಬಿಟ್ಟು ಹೋಗೋರು. ಅದನ್ನ ನೋಡಿ ಬೇಜಾರಾಗೋದು, ಅಯ್ಯೋ ಎಷ್ಟು ಬೇಳೆ ಇದು ದುಡ್ದಿರ್ತಾರೆ ರೈತರು, ಲಾಸ್ ಆಗುತ್ತಲ್ಲ ಅಂಥೇಳಿ ಮತ್ತು ನಾನು ರೈತರ ಹತ್ರ ಎಲ್ಲ ಮಾತಾಡಿ ನಮ್ಮ ವಾಸವಿ ಕಾಂಡಿಮೆಂಟ್ಸ್ಗೆ ಕೊಡೋಕ್ಕೆ ಹೇಳಿದೆ. ನಾನು 100 kg 200 kg 300 kg ಅದೇ ಥರ ಕ್ರಮೇಣ ಬೆಳೆದು ಈಗ ಇವತ್ತು ಒಂದು ದಿನಕ್ಕೆ 2,000 kg ಆದರೂ ನಮಗೆ ಸಾಲ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಬೆಳ್ಕೊಂಡು ಬರ್ತಾಯಿದೆ ಆ ತಾಯಿ ಆಶೀರ್ವಾದ. ನಾನು 2 ವರ್ಷ ತುಂಬ ಕಷ್ಟಪಟ್ಬಿಟ್ಟೆ. ಯಾರಿಗೂ ಗೊತ್ತಿಲ್ಲ, ಸಣ್ಣ ಮನೆಯಲ್ಲಿ ಮಾಡಿರೋವಂಥದ್ದು ಇದು ಇಷ್ಟು ಬೃಹತ್ತರವಾಗಿ ಬೆಳೆಯುತ್ತೆ. 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತೀನಿ ಅಂತಲೂ ನನಗೆ ಅಂದ್ಕೊಂಡಿಲ್ಲ. ಇನ್ನೊಂದು ವಿಷಯ ಅಂದರೆ ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮ ಮಾಧ್ಯಮದವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ನಾವು ಮನೆ ಮನೆಗೂ ವಿಷಯ ತಲುಪ್ಸೋಕ್ಕಾಗಲ್ಲ. ಮೀಡಿಯಾದವರಿಗೆ ನಾನು ತುಂಬ ಚಿರಋಣಿ. ಹಾಗೆ ನಮ್ಮ ಟ್ರಾಫಿಕ್ನವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ರಾಜಕೀಯ ಗಣ್ಯ ವ್ಯಕ್ತಿಗಳು ನಮ್ಮ ಆರ್ ವಿ ದೇವರಾಜರವರು ತುಂಬ ಸಪೋರ್ಟಾಗಿ ನಮಗೆ ನಿಂತಿದ್ದಾರೆ. ನಾನು ಅಷ್ಟು ನೊಂದಿದ್ದೀನಿ. ಅನ್ನದ ಇದು ಬೆಲೆ ನನಗೆ ಗೊತ್ತಿದೆ. ಆದ್ದರಿಂದ ಈಗ ನನಗೆ ನೋಡಿ ನಾನು ಅಂಗಡಿ ಇಟ್ಟಾಗ 95ರಲ್ಲಿ ಸ್ಟಾರ್ಟ್ ಮಾಡಿರೋ ಹುಡುಗರೇ ಇವತ್ತಿಗೂ ನನ್ನ ಅಮ್ಮ ಅಂತಾರೆ ಕರೆಯೋದು. ಅವರೇ ನನಗೆ ಇವಾಗಲೂ ಕೆಲಸ ಮಾಡ್ತಿರೋದು. ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ಎಲ್ಲರಿಗೂ, ನಮ್ಮ ಗ್ರಾಹಕರಿಗೂ ತಮಗೂ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಹಿನ್ನೆಲೆ ಆ ಕಷ್ಟ 1995ರಲ್ಲಿ ಪ್ರಾರಂಭ ಮಾಡಿದ್ದು, ಅದೆಲ್ಲ ಹೇಳ್ಕೊಳ್ತಾ ಇದ್ರಿ. ಇವತ್ತಿನ ದಿನ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ರೀತಿ ಆಗುತ್ತೆ, ಹಬ್ಬದ ರೀತಿಯಲ್ಲಿ, ಉತ್ಸವದ ರೀತಿಯಲ್ಲಿ. ಈ ವರ್ಷದ ಅಂದರೆ ವರ್ಷಾಂತದಿಂದ ಆಗಿರ್ಬೋದು, ವರ್ಷದ ಪ್ರಾರಂಭ, ಎರಡೂ ಕಡೆ ಕನೆಕ್ಟ್ ಆಗೋ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದಿರಿ. ಈ ರೀತಿ ಇವತ್ತಿನ ದಿನ ಏನು ವಿಶೇಷ ಅಂದರೆ ಈ ಸಲದ ಮೇಳ ಅಂತಂದರೆ ನನ್ನ ಮಗಳು ಇವಾಗ 7-8 ವರ್ಷದಿಂದ ನನಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾಳೆ. ಅವಳು MBA ಮಾಡಿದ್ದಾಳೆ. ಈಗಿನ ಜನ್ರೇಷನ್ ನಾವು ಈತಕ್ಕೆ ಬೇಳೆ ಸಾರು, ಮುದ್ದೆ, ಈತಕ್ಕೆ ಬೇಳೆ ಎಳ್ಳವರೆ, ಉಸ್ಲಿ, ಪಾಯಸ, ದೋಸೆ ಅದೆಲ್ಲ ಮಾಡ್ತಾಯಿದ್ದೀವಿ. ಈಗ ಅವರು ಬಂದ ಮೇಲೆ ಹೊಸದಾಗಿ ಐಸ್ ಕ್ರೀಮ್ ಅಂತೆ, ಈ ಸಲ ಅದರಲ್ಲೇ ಚಾಕ್ಲೇಟ್ಸು ಸಹ ಮಾಡಿದ್ದಾರೆ, ಸೂಪ್ ಸಹ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಕಸ್ಟಮರ್ಸ್ ನನ್ನ ಹತ್ರ ಬಂದು ತುಂಬ ಚೆನ್ನಾಗಿದೆ ಅಮ್ಮ, ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ತುಂಬ ಇಷ್ಟ ಆಯಿತು, ನಮಗೆ ಸೂಪ್ ತುಂಬ ಇಷ್ಟ ಆಯಿತು, ಈ ಚಳಿನಲ್ಲಿ ಸೂಪ್ ಕುಡಿತಾಯಿದ್ರೆ ಇನ್ನೂ ಕುಡಿಬೇಕು ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇದು ಹಿಂಗೆ ಇನ್ನೂ ರೈತರು ತುಂಬ ಸಂತೋಷವಾಗಿದ್ದಾರೆ. ನಮ್ಮ ಅವರೇ ಬೆಳೆ ಮೇಳ ಮಾಡಿದ ಮೇಲಂತೂ ಅವರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದ, ಹಳ್ಳಿಗಳಿಂದ ನಮಗೆ ತಂದು ಕೊಡ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿದ್ದಾರೆ. ಆದ್ದರಿಂದ ನಾವು ಅಳಿಲು ಸೇವೆ ಅಂತ ಅವರು ಬದುಕ್ತಿದ್ದಾರೆ, ನಾವು ಬದುಕ್ತಾ ಇದ್ದೀವಿ, ಗ್ರಾಹಕರಿಗೂ ಒಳ್ಳೆ ರುಚಿ ಕೊಡ್ತಾ ಇದ್ದೀವಿ. ಇದರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದಗಳು ಮ್ಯಾಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದರ ಫೌಂಡರ್ ಆಗಿರುವಂತಹ ಶ್ರೀಮತಿ ಗೀತಾ ಅವರು ಒಂದೊಂದಾಗಿ ಎಳೆಯಾಗಿ ಹೇಳ್ತಾ ಹೋದ್ರು ಹೇಗೆ ಅದನ್ನು ಪ್ರಾರಂಭ ಮಾಡಿದ್ರು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅನ್ನೋ ರೀತಿಯಲ್ಲಿ. ಈ ವರ್ಷವೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಕೂಡಿದೆ. ಹಾಗಾಗಿ ತಾವು ಸಹ ಇಲ್ಲಿ ಆಗಮಿಸಬೇಕು. ಇನ್ನೂ 7 ದಿನ ಬಾಕಿ ಇದೆ. ಮತ್ಯಾಕ್ ತಡ ರೀ, ಬನ್ನಿ ಅವರೇ ಖಾದ್ಯ ಸವಿರಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಶಿವು ಜೊತೆ ಅಕ್ಷತಾ, ಅಶ್ವವೇಗ ನ್ಯೂಸ್, ಬೆಂಗಳೂರು.